ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ನಾಳೆ ನಡೆಯುವಂಥ ಪ್ರಿಪರೇಟರಿ 3 ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಈ PDF ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ಈ ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ಓಕೆ, ಜೊತೆಗೆ ಈ ವಿಡಿಯೋದಲ್ಲಿ ಏನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆ, ಸೊ ಇದ್ರದ್ದು ಆನ್ಸರ್ ಕೂಡ ನಾನೊಂದು ವಿಡಿಯೋದಲ್ಲಿ ಮಾಡಾಕಿದ್ದೀನಿ. ಸ್ಕೋರ್ 70+ ಅನ್ನೋ ವಿಡಿಯೋದಲ್ಲಿ. ಸೊ ಅದು ಕೂಡ ಇವತ್ತೇ ಪಬ್ಲಿಷ್ ಆಗುತ್ತೆ ಚಾನಲಲ್ಲಿ, ಅದನ್ನು ಕೂಡ ನೋಡಿ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್. 2 ಮಾರ್ಕ್ ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫರ್? ಓಕೆ, ಸೆಕೆಂಡ್ ಒನ್, ಹೌ ಕ್ಯಾನ್ ಯು ಸೇ ದಟ್ ದ ಅಮೆರಿಕನ್ಸ್ ವರ್ ಜೆಂಟಲ್ ಅಂಡ್ ಗುಡ್ ಪೀಪಲ್? ಓಕೆ, third one, what made the Americans complain against the children of Rio and Medio? Okay, fourth one, how did Dr. Ambedkar and Mahatma Gandhi ji try to wipe out caste discrimination from India? Okay, ಜಾತಿಯನ್ನು ಪಿಡುಗನ್ನು ಓಡಿಸೋದಕ್ಕೆ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಏನು ಪ್ರಯತ್ನ ಪಟ್ಟರು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಇಸ್ ಅ ಸಿಂಬಲ್ ಆಫ್ ರಿವೋಲ್ಟ್, ಎಕ್ಸ್ಪ್ಲೇನ್. ಓಕೆ, ಸಿಕ್ಸ್ತ್ ಒನ್, ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್? Next, seventh one, Smita's eye filled with tears. Were the tears of happiness or sorrow? Give reason. Okay, ಇದೆಲ್ಲದನ್ನು ನಾನು ನಿಮಗೆ ಸ್ಕೋರ್ 70+ ಅನ್ನೋ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ಆ ವಿಡಿಯೋನ ನೋಡ್ಕೊಳ್ಳಿ ಕ್ಲೀನಾಗಿ, ತುಂಬ ಹೆಲ್ಪ್ ಆಗುತ್ತೆ. ತುಂಬ ಈಸಿಯಾಗಿ ನೋಡ್ಸ್ಕೊಟ್ಟಿದ್ದೀನಿ, ತುಂಬ ಸಿಂಪಲ್ ಆಗಿ, ಅದನ್ನು ಮರಿಬೇಡಿ. ನೆಕ್ಸ್ಟ್, ದ ನೈಬರ್ಸ್ ಆಫ್ ಆಂಟ್ ಸುಶೀಲಾ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ವೈ ಡು ಯು ಥಿಂಕ್ ದೆ ಫೆಲ್ಟ್ ಲೈಕ್ ದಿಸ್? ನನ್ನ ಕಣ್ಣನ್ನ ನಾನು ನಂಬಕ್ಕಾಗೋದಿಲ್ಲ ಅಂತ ಆಂಟ್ ಸುಶೀಲಾ ಅವ್ರು ಹೇಳ್ತಾರೆ, ನೈಬರ್ಸ್. ಸೊ ಯಾಕೆ ಹಂಗೆ ಹೇಳಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಹೌ ಡಸ್ ಬೇಸಿಕ್ ಸೈನ್ಸ್ ಹೆಲ್ಪ್ ಒನ್ಸ್ ಕ್ಯಾರಿಯರ್? ನೆಕ್ಸ್ಟ್, 10th ಒನ್, ವೈ ಡು ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್? ಈ 10 ಕ್ವಶನ್ನು ಇಂಪಾರ್ಟೆಂಟು. ಈ 10 ಕ್ವಶನ್ದು 2 ಮಾರ್ಕ್ ಕ್ವಶನ್ದು ನಾನು ಚಾಪ್ಟರ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ 70+ ವಿಡಿಯೋದಲ್ಲಿ, ಸ್ಕೋರ್ 70+ ವಿಡಿಯೋ. ಸೊ ಅದನ್ನು ತಪ್ಪದಲ್ಲೇ ನೋಡಿ. Next, extracts 3 marks question. It's a regular scene. Let's go and help her. I can't imagine what would have happened if Baleshwar hadn't been there. So ಇದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Why are you speaking so softly? I can barely hear you. Okay, why do you take away his source of entertainment? Okay, ಇದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. You want to do this very badly, don't you? Mutiny is an ugly word, sir. Okay, so 8th one, 9th, 10th, 11th, 12th. So 12 ಕ್ವಶನ್ಸ್ ಏನಿದೆ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಟ್ಸ್ ಇದೆ. ಸೊ ಆ ವಿಡಿಯೋನ ನೋಡೋದನ್ನು ಮರಿಬೇಡಿ. ನೆಕ್ಸ್ಟ್, ಎಸ್ಸೆ ರೈಟಿಂಗಲ್ಲಿ ನಿಮಗೆ ಮಾಮೂಲಿ ನಾರ್ಮಲ್ ಆಗಿ ಒಂದು ಏರ್ ಪೊಲ್ಯೂಷನ್ ಅನ್ನೋದು ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದಿರುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸಮ್ಮರಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀದೊಂದು ಅಥವಾ ದ ಸಾಂಗ್ ಆಫ್ ಇಂಡಿಯಾ, ಇದೆರಡರಲ್ಲಿ ಕೊಡ್ತಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ದ ಕೋಟ್ ಆಫ್ ಮೆಮೊರಿ, ಕೋಟ್ ಫ್ರಮ್ ಮೆಮೊರಿ ಯಾವುದು? ದ ಬ್ಲೈಂಡ್ ಬಾಯ್ ಮತ್ತು ದ ಕ್ವಾಲಿಟಿ ಆಫ್ ಮರ್ಸಿ, ಇದೆರಡು ಕಾಮನ್ ಆಗಿ ಕೇಳ್ತಾನೆ. ಈ ಎರಡನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ಲಾಂಗ್ ಆನ್ಸರ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು? ಸೊ ಫೋಕಸ್ ಆನ್ ದ ಸಮ್ಮರಿ ಆಫ್ ಚಾಪ್ಟರ್ಸ್ ಆರ್ ಪೊಯಮ್. ಫಸ್ಟು ಸಮ್ಮರಿ ಅಥವಾ ಚಾಪ್ಟರ್ಸ್ ಅದ್ರ ಬಗ್ಗೆ ಗಮನ ಕೊಡಿ. ಸಮ್ಮರಿ ತಿಳ್ಕೊಳ್ಳಿ. ಸಮ್ಮರಿ ತಿಳ್ಕೊಂಡ್ರೆ ಲಾಂಗ್ ಆನ್ಸರ್ಸ್ನ ಈಸಿಯಾಗಿ ಬರಿಬೋದು. ನೆಕ್ಸ್ಟ್, ಲರ್ನ್ ಪಾಯಿಂಟ್ ವೈಸ್. ಸೊ ನೀವು ಏನೇ ಬರೆದ್ರು ಲಾಂಗ್ ಆನ್ಸರ್ಸಲ್ಲಿ ಪಾಯಿಂಟ್ ವೈಸ್ ಬರೀರಿ, ಪ್ಯಾರಾಗ್ರಾಫ್ ಬರೆಯೋಕ್ಕೆ ಹೋಗ್ಬಿಡಿ, ಯಾಕಂದರೆ ಪಾಯಿಂಟ್ಸ್ ಕೊಡಲ್ಲ. ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಈಸಿಯಾಗಿ ಸ್ಕೋರ್ ಆಗುತ್ತೆ. ನೆಕ್ಸ್ಟ್, ಫೋಕಸ್ ಆನ್ ಬ್ಲೂ ಪ್ರಿಂಟ್. ಯಾಕೆ ಅಂತ ಅಂದರೆ ಈ ವರ್ಷ ಸ್ಪೆಷಲ್ಲಾಗಿ ಬ್ಲೂ ಪ್ರಿಂಟ್ ಕೊಟ್ಟಿರೋದು ನಿಮಗೂ ಗೊತ್ತಿದೆ. ಯಾವ್ಯಾವ ಲೆಸನ್ ಅಥವಾ ಯಾವ್ಯಾವ ಪೊಯಮ್ ಅಥವಾ ಯಾವ ಗ್ರಾಮರ್ ಪಾರ್ಟಿಂದ ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸ್ ಕ್ವಶನ್ ಕೊಡ್ತಾರಾ, 3 ಮಾರ್ಕ್ಸ್ ಕ್ವಶನ್ ಕೊಡ್ತಾರಾ, 4 ಮಾರ್ಕ್ಸಾ, 5 ಮಾರ್ಕ್ಸಾ, ಎಲ್ಲ ಪರ್ಟಿಕ್ಯುಲರಾಗಿ ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್, ಗ್ರಾಮರಲ್ಲಿ ಇದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಆಗಿದೆ. ಓಕೆ, ರೀಡ್ 13 ಪೇಜಸ್ ಆ್ಯಂಡ್ ಸ್ಕೋರ್ 50 ಮಾರ್ಕ್ಸ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ಹೋಗಿ ನೋಡಿ. ಫುಲ್ ಗ್ರಾಮರ್ದು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಪ್ರಿಪ್ರೇಟರಿಗೆ ಜೊತೆಗೆ ಫೈನಲ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ. ಸೊ ಅದರಲ್ಲಿ ಏನೇನು ನೀವು ಗಮನ ಕೊಡಬೇಕು, ಇಫ್ ಕ್ಲಾಸ್ ಬಗ್ಗೆ ಚೆಕ್ ಮಾಡಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ವಿಡಿಯೋದಲ್ಲಿ? ರೀಡ್ 13 ಪೇಜ್. ಓಕೆ, ರೀಡ್ 13 ಪೇಜ್. ಒಂದು ನಿಮಿಷ.
ರೀಡ್ 13 ಪೇಜ್, ಸ್ಕೋರ್ 50+. ಈ ವಿಡಿಯೋದಲ್ಲಿ ನಾನು ಈ ಗ್ರಾಮರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕೊನೆ ತನಕ ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇನ್ಫಿನಿಟಿವ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸಿಲಬಲ್ ಹೇಗೆ ಕಂಡುಹಿಡಿಯೋದು, 1 syllable 2 syllable 3 syllable 4 ಆ ಥರ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರಿಪೋಸಿಷನ್, ಸ್ಟ್ರಕ್ಚರ್ಸ್, ಸೋ ಮತ್ತು ದಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ದೆನ್ ಯೂಸೇಜ್, ವರ್ಬ್, ಯಾವುದೋ ಒಂದು ವರ್ಡ್ ತಗೊಂಡ್ರೆ ಅದನ್ನು ವರ್ಬಾಗಿ ಹೇಗೆ ಯೂಸ್ ಮಾಡಬೇಕು, ನೌನಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಆ್ಯಸ್ ಯೂಶುವಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸಿರೀಸ್. ಜೊತೆಗೆ ಇದಕ್ಕೆ ನಿಮಗೆ ಆನ್ಸರ್ಸ್ ಅಥವಾ ನೋಟ್ಸ್ ಅಥವಾ ವಿಡಿಯೋಸ್ ಬೇಕು ಅಂತ ಅಂದರೆ 2 ವಿಡಿಯೋಸ್ ಇದೆ. ಒಂದು ಗ್ರಾಮರ್ದು ರೀಡ್ 13 ಪೇಜ್, ಸ್ಕೋರ್ 50+ ಅನ್ನೋದನ್ನ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಅದೊಂದು 2-3 ಡೇಸ್ ಬ್ಯಾಕ್ ಆಗಿತ್ತು. ಇವತ್ತು ನಾನೊಂದು ಸ್ಮಾರ್ಟ್ ಪ್ಯಾಕೇಜ್ ಅಂದರೆ ನೋಟ್ಸ್ ಕೊಟ್ಟಿದ್ದೀನಿ, ಹೌ ಟು ಸ್ಕೋರ್ 70+ ಮಾರ್ಕ್ಸ್. ಆ ನೋಟ್ಸ್ನ ಕ್ಲೀನಾಗಿ ಪ್ರಿಪೇರ್ ಆಗಿ ಖಂಡಿತವಾಗ್ಲೂ ನೀವೇನು ಬೇರೆ ಓದೋದು ಅವಶ್ಯಕತೆ ಇಲ್ಲ, ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.